ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ವರವಾಗಿದ್ದಂಥ ಬಳ್ಳಾರಿ ನಾಲೆ ಈಗ ಶಾಪವಾಗಿ ಪರಿಣಮಿಸಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಭತ್ತ ನಾಶವಾಗಿ ಹೋಗಿದೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ಏನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಣವಳೆಗೆ ಬದುಕು ಮೂರಾಬಟ್ಟೆ. 106 ಎಕರೆ ಭತ್ತದ ಬೆಳೆ ನಾಶ. ಕಣ್ಣು ಹಾಯಿಸಿದಲೆಲ್ಲ ಪಾಚಿಗಟ್ಟಿದ ಜಲಾವೃತಗೊಂಡ ಭತ್ತದ ಬೆಳೆ. ಮೊಣಕಾಲುದ್ದ ನಿಂತ ನೀರಿನಲ್ಲಿಯೇ ಪಾಚಿಗಟ್ಟಿದ ಭತ್ತದ ಗದ್ದೆಯಲ್ಲಿ ಸ್ವಚ್ಛತೆಗೆ ಮುಂದಾದ ರೈತರು. ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ. ಬಳ್ಳಾರಿ ನಾಲೆಯಿಂದಲೇ ರೈತರಿಗೆ ಸಂಕಷ್ಟ. ಹೌದು, ರಣಮಳೆಗೆ ರೈತರ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ. ತುತ್ತು ಅನ್ನಕ್ಕಾಗಿ ಬೆಳೆದ ಭತ್ತ ಇದೀಗ ನೀರು ಪಾಲಾಗಿದೆ. ಮಳೆ ನೀರು ನಿಂತು ಗದ್ದೆಯಲ್ಲಿ ಪಾಚಿ ಹಬ್ಬಿದೆ. ಬೆಳಗಾವಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಹರಿಯುವಂತಹ ಬಳ್ಳಾರಿ ನಾಲೆಯು ಪ್ರತಿ ವರ್ಷ ಮಳೆಗಾಲದಲ್ಲಿ 108 ಅವಾಂತರಗಳನ್ನೇ ಸೃಷ್ಟಿ ಮಾಡುತ್ತೆ. ಈ ಬಾರಿಯೂ ಕೂಡ ಮುಂಗಾರಿನ ಅಬ್ಬರಕ್ಕೆ ಉಕ್ಕಿ ಹರಿದು ಬಳ್ಳಾರಿ ನಾಲಾದ ನೀರು ಸಾವಿರಾರು ಎಕರೆ ಭತ್ತ, ತರಕಾರಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದ ರೈತರ ನೆಮ್ಮದಿಯನ್ನ ಕಸಿದುಕೊಂಡಿದೆ. ಸರ್ ನೋಡ್ರಿ, ನೀವು ಬರ್ತೀರಿ, ನಮ್ಮ ಧ್ವನಿ ಎತ್ತಿಸ್ತೀರಿ, ಆದ್ರೆ ಸರ್ಕಾರಕ್ಕೆ ಆ ಥರದ ಅರಿವು ಇಲ್ಲ. ನೀವೇನು ಮಾಡ್ತೀರಿ, ನೀವು ಧ್ವನಿ ಎತ್ತುತ್ತೀರಿ, ರೈತರು ಇಲ್ಲಿ ರೈತರ ಏನು ಸಂಕಟ ಏನೈತಿ ಆ ಧ್ವನಿ ಎತ್ತುತ್ತೀರಿ. ನೀವು ಪತ್ರಕಾರ ಅಂತ ಕೇಸಿ ನೀವು ಎಲ್ಲರಿಗೂ ಪತ್ರಕರ್ತರ ಅಂತ ಕೇಸಿ ಎಲ್ಲರೂ ಧನ್ಯವಾದ ಕೊಡ್ತೇನೆ. ಆದರೂ ಸರ್ಕಾರ ಗಮನಕ್ಕೆ ತಗೊಂಡು ಕೇಸಿ ಇದು ನಮ್ಗೆ ರೈತರ ಸಂಕಟ ಇದು ಮಾಡಂಗಿಲ್ಲ, ಅವರು ಬಗೆಹರಿಸಂಗಿಲ್ಲ. ಅದು ಬಗೆಹರಿಸಂಗಂದ್ರೆ ನಮ್ದು ಒಂದೇ ಸಂಕಟ ರೀ. ಅದು ಇದು ನೋಡ್ರಿ, ಬಳ್ಳಾರಿ ನಾಲ ಹೂಳಿ ಹತ್ರ ಅದ್ರಾಗಿನ ರಾಡಿ ತೆಗೆದ್ರೆ ಏನಾಗ್ತೈತ್ರಿ, ನಮ್ಗೆ ಏನೂ ತೊಂದರೆ ಬರಂಗಿಲ್ಲ. ಹೌದು, ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜನರಿಗೆ ವರವಾಗಿದ್ದ ಬಳ್ಳಾರಿ ನಾಲ ಇದೀಗ ಶಾಪವಾಗಿ ಪರಿಣಮಿಸಿದ್ದು ಅದಕ್ಕೆ ಮೂಲ ಕಾರಣವೇ ಹೂಳು. ಬಳ್ಳಾರಿ ನಾಲದಲ್ಲಿ ಹೂಳು ತುಂಬಿಕೊಂಡಿದ್ದರಿಂದ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಬೆಳೆದ ಬೆಳೆಗಳೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇವೆ. ನಿರಂತರ ಮಳೆಗೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಪಾಚಿಗಟ್ಟಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರು, ಆನಗೋಳ, ಶಹಾಪುರ್, ವಡಗಾವಿ ಗ್ರಾಮಗಳಲ್ಲಿ ಪ್ರಮುಖ ಬೆಳೆಯಾಗಿರುವ ಭತ್ತ ನೀರು ಪಾಲಾಗಿದೆ. ಸರ್ಕಾರಕ್ಕೆ ಒಂದೇ ಒತ್ತಾಯ ಮಾಡೋದಂದ್ರೆ ಆ ಬಳ್ಳಾರಿ ನಾಲ ಕ್ಲೀನ್ ಮಾಡ್ರಿ. ಯಾಕಂದ್ರೆ ನಮ್ಗೆ ಶಾಪ್ ಆಗೈತಿ. ಪೈಲ ವರದಾನ ಇತ್ರಿ, ಈಗ ಶಾಪ್ ಆಗೈತಿ. ಅದು ನಮ್ಮ ಶಾಪ್ ಈಗ ತೆಗದಿ, ಇಲ್ಲಂದ್ರೆ ನಾವು ಇಲ್ಲ ರೈತರಿಗೆ ಸತ್ಯಾನಾಶ ಆಗ ಹೋಗ್ತೀವಿ ರೀ. ಮಳೆರಾಯನ ಆರ್ಭಟಕ್ಕೆ 2 ಬಾರಿ ನಾಟಿ ಮಾಡಿ ಫಸಲಿನ ನಿರೀಕ್ಷೆಯಲ್ಲಿದ್ದ ಭತ್ತದ ಬೆಳೆಗಾರರು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. 2 ಬಾರಿ ನಾಟಿ ಮಾಡಿದ್ದರಿಂದ 60,000 ರೂಪಾಯಿ ಖರ್ಚು ದಾಟಿದ್ದು ನಮ್ಮ ಕಷ್ಟವನ್ನ ಆಲಿಸಬೇಕಿದ್ದ ಸರ್ಕಾರಗಳು ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ರೈತರು. ಭತ್ತವನ್ನೇ ನಂಬಿದ್ದ ರೈತರು ಬಾಯಿ ಬಡಿದುಕೊಳ್ಳುವಂತಾಗಿದೆ. ಬಳ್ಳಾರಿ ನಾಲಾದ ಹೂಳೆತ್ತಲು ರೈತರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ಪರಿಹಾರ ಕೊಡಬೇಕಾಗಿದೆ. ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ವರವಾಗಿದ್ದಂಥ ಬಳ್ಳಾರಿ ನಾಲೆ ಈಗ ಶಾಪವಾಗಿ ಪರಿಣಮಿಸಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಭತ್ತ ನಾಶವಾಗಿ ಹೋಗಿದೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ಏನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಣವಳೆಗೆ ಬದುಕು ಮೂರಾಬಟ್ಟೆ. 106 ಎಕರೆ ಭತ್ತದ ಬೆಳೆ ನಾಶ. ಕಣ್ಣು ಹಾಯಿಸಿದಲೆಲ್ಲ ಪಾಚಿಗಟ್ಟಿದ ಜಲಾವೃತಗೊಂಡ ಭತ್ತದ ಬೆಳೆ. ಮೊಣಕಾಲುದ್ದ ನಿಂತ ನೀರಿನಲ್ಲಿಯೇ ಪಾಚಿಗಟ್ಟಿದ ಭತ್ತದ ಗದ್ದೆಯಲ್ಲಿ ಸ್ವಚ್ಛತೆಗೆ ಮುಂದಾದ ರೈತರು. ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದಲ್ಲಿ. ಬಳ್ಳಾರಿ ನಾಲೆಯಿಂದಲೇ ರೈತರಿಗೆ ಸಂಕಷ್ಟ. ಹೌದು, ರಣಮಳೆಗೆ ರೈತರ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ. ತುತ್ತು ಅನ್ನಕ್ಕಾಗಿ ಬೆಳೆದ ಭತ್ತ ಇದೀಗ ನೀರು ಪಾಲಾಗಿದೆ. ಮಳೆ ನೀರು ನಿಂತು ಗದ್ದೆಯಲ್ಲಿ ಪಾಚಿ ಹಬ್ಬಿದೆ. ಬೆಳಗಾವಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಹರಿಯುವಂತಹ ಬಳ್ಳಾರಿ ನಾಲೆಯು ಪ್ರತಿ ವರ್ಷ ಮಳೆಗಾಲದಲ್ಲಿ 108 ಅವಾಂತರಗಳನ್ನೇ ಸೃಷ್ಟಿ ಮಾಡುತ್ತೆ. ಈ ಬಾರಿಯೂ ಕೂಡ ಮುಂಗಾರಿನ ಅಬ್ಬರಕ್ಕೆ ಉಕ್ಕಿ ಹರಿದು ಬಳ್ಳಾರಿ ನಾಲಾದ ನೀರು ಸಾವಿರಾರು ಎಕರೆ ಭತ್ತ, ತರಕಾರಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಬೆಳಗಾವಿ ತಾಲೂಕಿನ ಯಳ್ಳೂರು ಗ್ರಾಮದ ಹೊರವಲಯದ ರೈತರ ನೆಮ್ಮದಿಯನ್ನ ಕಸಿದುಕೊಂಡಿದೆ. ಸರ್ ನೋಡ್ರಿ, ನೀವು ಬರ್ತೀರಿ,
ನಮ್ಮ ಧ್ವನಿ ಎತ್ತಿಸಿರಿ. ಆದ್ರೆ ಸರ್ಕಾರಕ್ಕೆ ಆ ಥರದ ಅರಿವು ಇಲ್ಲ. ನೀವೇನು ಮಾಡ್ತೀರಿ, ನೀವು ಧ್ವನಿ ಎತ್ತುತ್ತೀರಿ, ರೈತರು ಇಲ್ಲಿ ರೈತರ ಏನು ಸಂಕಟ ಏನೈತಿ ಆ ಧ್ವನಿ ಎತ್ತುತ್ತೀರಿ. ನೀವು ಪತ್ರಕಾರ ಅಂತ ಕೇಸಿ ನೀವು ಎಲ್ಲರಿಗೂ ಪತ್ರಕರ್ತರ ಅಂತ ಕೇಸಿ ಎಲ್ಲರೂ ಧನ್ಯವಾದ ಕೊಡ್ತೇನೆ. ಆದರೂ ಸರ್ಕಾರ ಗಮನಕ್ಕೆ ತಗೊಂಡು ಕೇಸಿ ಇದು ನಮ್ಗೆ ರೈತರ ಸಂಕಟ ಇದು ಮಾಡಂಗಿಲ್ಲ, ಅವರು ಬಗೆಹರಿಸಂಗಿಲ್ಲ. ಅದು ಬಗೆಹರಿಸಂಗಂದ್ರೆ ನಮ್ದು ಒಂದೇ ಸಂಕಟ ರೀ. ಅದು ಇದು ನೋಡ್ರಿ ಬಳ್ಳಾರಿ ನಾಲ ಹೂಳಿ ಹತ್ರ ಅದ್ರಾಗಿನ ರಾಡಿ ತೆಗೆದ್ರೆ ಏನಾಗ್ತೈತ್ರಿ, ನಮ್ಗೆ ಏನೂ ತೊಂದರೆ ಬರಂಗಿಲ್ಲ. ಹೌದು, ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜನರಿಗೆ ವರವಾಗಿದ್ದ ಬಳ್ಳಾರಿ ನಾಲ ಇದೀಗ ಶಾಪವಾಗಿ ಪರಿಣಮಿಸಿದ್ದು, ಅದಕ್ಕೆ ಮೂಲ ಕಾರಣವೇ ಹೂಳು. ಬಳ್ಳಾರಿ ನಾಲದಲ್ಲಿ ಹೂಳು ತುಂಬಿಕೊಂಡಿದ್ದರಿಂದ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಬೆಳೆದ ಬೆಳೆಗಳೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇವೆ. ನಿರಂತರ ಮಳೆಗೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಪಾಚಿಗಟ್ಟಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರು, ಆನಗೋಳ, ಶಹಾಪುರ್, ವಡಗಾವಿ ಗ್ರಾಮಗಳಲ್ಲಿ ಪ್ರಮುಖ ಬೆಳೆಯಾಗಿರುವ ಭತ್ತ ನೀರು ಪಾಲಾಗಿದೆ. ಸರ್ಕಾರಕ್ಕೆ ಒಂದೇ ಒತ್ತಾಯ ಮಾಡೋದಂದ್ರೆ ಆ ಬಳ್ಳಾರಿ ನಾಲ ಕ್ಲೀನ್ ಮಾಡ್ರಿ. ಯಾಕಂದ್ರೆ ನಮ್ಗೆ ಶಾಪ್ ಆಗೈತಿ. ಪೈಲ ವರದಾನ ಇತ್ರಿ, ಈಗ ಶಾಪ್ ಆಗೈತಿ. ಅದು ನಮ್ಮ ಶಾಪ್ ಈಗ ತೆಗದಿ, ಇಲ್ಲಂದ್ರೆ ನಾವು ಇಲ್ಲ ರೈತರಿಗೆ ಸತ್ಯಾನಾಶ ಆಗ ಹೋಗ್ತೀವಿ ರೀ. ಮಳೆರಾಯನ ಆರ್ಭಟಕ್ಕೆ ಎರಡೆರಡು ಬಾರಿ ನಾಟಿ ಮಾಡಿ ಫಸಲಿನ ನಿರೀಕ್ಷೆಯಲ್ಲಿದ್ದ ಭತ್ತದ ಬೆಳೆಗಾರರು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಎರಡೆರಡು ಬಾರಿ ನಾಟಿ ಮಾಡಿದ್ದರಿಂದ 60,000 ರೂಪಾಯಿ ಖರ್ಚು ದಾಟಿದ್ದು, ನಮ್ಮ ಕಷ್ಟವನ್ನ ಆಲಿಸಬೇಕಿದ್ದ ಸರ್ಕಾರಗಳು ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ರೈತರು. ಭತ್ತವನ್ನೇ ನಂಬಿದ್ದ ರೈತರು ಬಾಯಿ ಬಡಿದುಕೊಳ್ಳುವಂತಾಗಿದೆ. ಬಳ್ಳಾರಿ ನಾಲದ ಹೂಳೆತ್ತಲು ರೈತರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ಪರಿಹಾರ ಕೊಡಬೇಕಾಗಿದೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜಿಲ್ಲೆಯ ಜನರಿಗೆ ವರವಾಗಿದ್ದಂಥ ಬಳ್ಳಾರಿ ನಾಲೆ ಈಗ ಶಾಪವಾಗಿ ಪರಿಣಮಿಸಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಭತ್ತ ನಾಶವಾಗಿ ಹೋಗಿದೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಸಲಿಗೆ ಅಲ್ಲಿ ಏನಾಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಣಮಳೆಗೆ ಬದುಕು ಮೂರಾಬಟ್ಟೆ. 100 ಎಕರೆ ಭತ್ತದ ಬೆಳೆ ನಾಶ. ಕಣ್ಣು ಹಾಯಿಸಿದಲ್ಲೆಲ್ಲ ಪಾಚಿಗಟ್ಟಿದ ಜಲಾವೃತಗೊಂಡ ಭತ್ತದ ಬೆಳೆ. ಮೊಣಕಾಲುದ್ದ ನಿಂತ ನೀರಿನಲ್ಲಿಯೇ ಪಾಚಿಗಟ್ಟಿದ ಭತ್ತದ ಗದ್ದೆಯಲ್ಲಿ ಸ್ವಚ್ಛತೆಗೆ ಮುಂದಾದ ರೈತರು. ಈ ಎಲ್ಲ ದೃಶ್ಯಾವಳಿಗಳು ಕಂಡು ಬಂದಿದ್ದು ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದಲ್ಲಿ. ಬಳ್ಳಾರಿ ನಾಲೆಯಿಂದಲೇ ರೈತರಿಗೆ ಸಂಕಷ್ಟ. ಹೌದು, ರಣಮಳೆಗೆ ರೈತರ ಬದುಕು ಅಕ್ಷರಶಃ ಮೊರಬಟ್ಟೆಯಾಗಿದೆ. ತುತ್ತು ಅನ್ನಕ್ಕಾಗಿ ಬೆಳೆದ ಭತ್ತ ಇದೀಗ ನೀರು ಪಾಲಾಗಿದೆ. ಮಳೆ ನೀರು ನಿಂತು ಗದ್ದೆಯಲ್ಲಿ ಪಾಚಿ ಹಬ್ಬಿದೆ. ಬೆಳಗಾವಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಹರಿಯುವಂತಹ ಬಳ್ಳಾರಿ ನಾಲೆಯು ಪ್ರತಿ ವರ್ಷ ಮಳೆಗಾಲದಲ್ಲಿ 108 ಅವಾಂತರಗಳನ್ನೇ ಸೃಷ್ಟಿ ಮಾಡುತ್ತೆ. ಈ ಬಾರಿಯೂ ಕೂಡ ಮುಂಗಾರಿನ ಅಬ್ಬರಕ್ಕೆ ಉಕ್ಕಿ ಹರಿದು ಬಳ್ಳಾರಿ ನಾಲಾದ ನೀರು ಸಾವಿರಾರು ಎಕರೆ ಭತ್ತ, ತರಕಾರಿ ಬೆಳೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದ ಹೊರವಲಯದ ರೈತರ ನೆಮ್ಮದಿಯನ್ನ ಕಸಿದುಕೊಂಡಿದೆ. ಸರ್ ನೋಡ್ರಿ, ನೀವು ಬರ್ತೀರಿ, ನಮ್ಮ ಧ್ವನಿ ಎತ್ತಿಸಿರಿ. ಆದ್ರೆ ಸರ್ಕಾರಕ್ಕೆ ಆ ಥರದ ಅರಿವು ಇಲ್ಲ. ನೀವೇನು ಮಾಡ್ತೀರಿ, ನೀವು ಧ್ವನಿ ಎತ್ತುತ್ತೀರಿ, ರೈತರು ಇಲ್ಲಿ ರೈತರ ಏನು ಸಂಕಟ ಏನೈತಿ ಆ ಧ್ವನಿ ಎತ್ತುತ್ತೀರಿ. ನೀವು ಪತ್ರಕಾರ ಅಂತ ಕೇಸಿ ನೀವು ಎಲ್ಲರಿಗೂ ಪತ್ರಕರ್ತರ ಅಂತ ಕೇಸಿ ಎಲ್ಲರೂ ಧನ್ಯವಾದ ಕೊಡ್ತೇನೆ. ಆದರೂ ಸರ್ಕಾರ ಗಮನಕ್ಕೆ ತಗೊಂಡು ಕೇಸಿ ಇದು ನಮ್ಗೆ ರೈತರ ಸಂಕಟ ಇದು ಮಾಡಂಗಿಲ್ಲ, ಅವರು ಬಗೆಹರಿಸಂಗಿಲ್ಲ. ಅದು ಬಗೆಹರಿಸಂಗಂದ್ರೆ ನಮ್ದು ಒಂದೇ ಸಂಕಟ ರೀ. ಅದು ಇದು ನೋಡ್ರಿ ಬಳ್ಳಾರಿ ನಾಲ ಹೂಳಿ ಹತ್ರ ಅದ್ರಾಗಿನ ರಾಡಿ ತೆಗೆದ್ರೆ ಏನಾಗ್ತೈತ್ರಿ, ನಮ್ಗೆ ಏನೂ ತೊಂದರೆ ಬರಂಗಿಲ್ಲ. ಹೌದು, ಒಂದಾನೊಂದು ಕಾಲದಲ್ಲಿ ಬೆಳಗಾವಿ ಜನರಿಗೆ ವರವಾಗಿದ್ದ ಬಳ್ಳಾರಿ ನಾಲ ಇದೀಗ ಶಾಪವಾಗಿ ಪರಿಣಮಿಸಿದ್ದು, ಅದಕ್ಕೆ ಮೂಲ ಕಾರಣವೇ ಹೂಳು. ಬಳ್ಳಾರಿ ನಾಲದಲ್ಲಿ ಹೂಳು ತುಂಬಿಕೊಂಡಿದ್ದರಿಂದ ಪಕ್ಕದಲ್ಲಿರುವಂತಹ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಬೆಳೆದ ಬೆಳೆಗಳೆಲ್ಲವೂ ಕೂಡ ಇದೀಗ ಸಂಪೂರ್ಣವಾಗಿ ಕೊಳೆತು ಹೋಗ್ತಾ ಇವೆ. ನಿರಂತರ ಮಳೆಗೆ ಭತ್ತದ ಗದ್ದೆಗಳೆಲ್ಲವೂ ಕೂಡ ಪಾಚಿಗಟ್ಟಿದೆ. ಬೆಳಗಾವಿ ತಾಲೂಕಿನ ಎಳ್ಳೂರು, ಆನಗೋಳ, ಶಹಾಪುರ್, ವಡಗಾವಿ ಗ್ರಾಮಗಳಲ್ಲಿ ಪ್ರಮುಖ ಬೆಳೆಯಾಗಿರುವ ಭತ್ತ ನೀರು ಪಾಲಾಗಿದೆ. ಸರ್ಕಾರಕ್ಕೆ ಒಂದೇ ಒತ್ತಾಯ ಮಾಡೋದಂದ್ರೆ ಆ ಬಳ್ಳಾರಿ ನಾಲ ಕ್ಲೀನ್ ಮಾಡ್ರಿ. ಯಾಕಂದ್ರೆ ನಮ್ಗೆ ಶಾಪ್ ಆಗೈತಿ. ಪೈಲ ವರದಾನ ಇತ್ರಿ, ಈಗ ಶಾಪ್ ಆಗೈತಿ. ಅದು ನಮ್ಮ ಶಾಪ್ ಈಗ ತೆಗದಿ, ಇಲ್ಲಂದ್ರೆ ನಾವು ಇಲ್ಲ ರೈತರಿಗೆ ಸತ್ಯಾನಾಶ ಆಗ ಹೋಗ್ತೀವಿ ರೀ. ಮಳೆರಾಯನ ಆರ್ಭಟಕ್ಕೆ ಎರಡೆರಡು ಬಾರಿ ನಾಟಿ ಮಾಡಿ ಫಸಲಿನ ನಿರೀಕ್ಷೆಯಲ್ಲಿದ್ದ ಭತ್ತದ ಬೆಳೆಗಾರರು ಇದೀಗ ಕಣ್ಣೀರು ಹಾಕ್ತಾ ಇದ್ದಾರೆ. ಎರಡೆರಡು ಬಾರಿ ನಾಟಿ ಮಾಡಿದ್ದರಿಂದ 60,000 ರೂಪಾಯಿ ಖರ್ಚು ದಾಟಿದ್ದು, ನಮ್ಮ ಕಷ್ಟವನ್ನ ಆಲಿಸಬೇಕಿದ್ದ ಸರ್ಕಾರಗಳು ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ ರೈತರು. ಭತ್ತವನ್ನೇ ನಂಬಿದ್ದ ರೈತರು ಬಾಯಿ ಬಡಿದುಕೊಳ್ಳುವಂತಾಗಿದೆ. ಬಳ್ಳಾರಿ ನಾಲದ ಹೂಳೆತ್ತಲು ರೈತರು ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ಪರಿಹಾರ ಕೊಡಬೇಕಾಗಿದೆ.
ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.